ನಮಸ್ಕಾರ ರೈತ ಮಿತ್ರರೇ, ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಾನು ಶಶಿಕುಮಾರ್, BSc ಬಯೋಟೆಕ್ನಾಲಜಿ. ಸೊ ನೀವೀಗೇನು ನೋಡ್ತಿದ್ದೀರಾ, ಇದು ಬಂದು ಸುಮಾರು ಒಂದು 11 ತಿಂಗಳು ಪ್ರಾಯದ ತೈವಾನ್ ಲೈಟ್ ಪಿಂಕ್ ಸೀಬೆ ತೋಟ, ನಮ್ಮದೇ ತೋಟ. ಸೊ ಇದು ಆಲ್ರೆಡಿ ಒಳ್ಳೆ ಕ್ರಾಪ್ ಕೊಟ್ಟಿದೆ ನಮಗೆ, ಸರಿನಾ. ನೀವು ನೋಡ್ಬೋದು, ಎಲ್ಲ ಬ್ಯಾಗಿಂಗು ಹಾರ್ವೆಸ್ಟ್ ಎಲ್ಲ ಆಗಿದೆ, ಕವರ್ಗಳೆಲ್ಲ ಬಿದ್ದಿದೆ ನೋಡಿ, ಸರಿನಾ. ಸರಿಸುಮಾರು ಇದುವರೆಗೂ ಒಂದೂವರೆ ಟನ್ ತೆಗ್ದಿದ್ದೀವಿ, ಬರೀ ಖಾಲಿ ಒಂದು 400 ಗಿಡದಿಂದ, ಸರಿನಾ. ಸೊ ಇನ್ನೂ ಕಾಯಿಗಳು ತುಂಬ ಇದೆ, ಬ್ಯಾಗಿಂಗ್ ಆಗಿರ್ತಕ್ಕಂಥ ಕಾಯಿಗಳು ತುಂಬ ಇದ್ದಾವೆ. ನೀವು ನೋಡ್ಬೋದು ಎಷ್ಟು ಕವರ್ ಇದೆ ಇನ್ನು ಕಾಯಿಗಳಲ್ಲಿ ಅಂತ. ಸೊ ಗಿಡನೂ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ನನ್ನ ಮೇಯ್ನ್ ಉದ್ದೇಶ ಇವತ್ತು ವಿಡಿಯೋ ಮಾಡೋಕ್ಕೆ ಏನು ಕಾರಣ ಅಂದರೆ, ನಾನಿವತ್ತು ಪೂರ್ತಿ ಈ ವಿಡಿಯೋದಲ್ಲಿ ಈ ಸೀವೀಡ್ ಎಕ್ಸ್ಟ್ರಾಕ್ಟ್, ಸರಿನಾ. ಈ ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂದರೆ ಸಮುದ್ರ ಪಾಚಿಯ ಒಂದು ಅಂಶಗಳನ್ನ, ಎಲ್ಲ ಥರದ್ದು ಸಮುದ್ರ ಪಾಚಿಗಳನ್ನ ಕಲೆಕ್ಟ್ ಮಾಡಿ, ಸೊ ಅದನ್ನು ಒಂದು ಬಯೋ ಇದರಲ್ಲಿ ನೀಟಾಗಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ, ಸೊ ಅದನ್ನು ಒಂದು ಫರ್ಟಿಲೈಸರ್ ಆಗಿ ತಯಾರಿಸಿರ್ತಾರೆ. ಇದು ತುಂಬ ಅಂದರೆ ತುಂಬ ಉಪಯೋಗಕಾರಿ. ಸೊ ಈ ಮಾಹಿತಿಗಳನ್ನ ಯಾರೂ ಹೇಳೋದಿಲ್ಲ ಇಷ್ಟು ಇನ್ಡೆಪ್ತಾಗಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನನ್ನ ರೈತ ಮಿತ್ರರಿಗೆ ಜೊತೆಗೆ ನನ್ನ ಹತ್ರ ತೊಗೊಂಡಿರೋರಾಗಲಿ ಅಥವಾ ಬೇರೆ ಕಡೆ ತೊಗೊಂಡಿರೋರಾಗಲಿ, ಸೊ ಕರೆಕ್ಟಾಗಿರೋ ಮಾಹಿತಿಗಳು ಸಿಗ್ತಿಲ್ವಲ್ಲ. ಸೊ ಅದರಿಂದ ಮಾಹಿತಿಗಳು ಸಿಗಲಿ, ಎಲ್ಲರಿಗೂ ಒಟ್ಟಿಗೆ ತಲುಪಲಿ ಅನ್ನೋ ಒಂದು ಕಾರಣಕ್ಕೆ. ಈಗ ನಾನು ಫೋನ್ ಮಾಡಿದಾಗ ನನ್ನ ಕಸ್ಟಮರ್ಸ್ ಹೇಳೋದಕ್ಕೂ ಪಬ್ಲಿಕ್ಕಾಗಿ ಈ ಥರ ವೀಡಿಯೋ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ. ಈ ಥರ ವೀಡಿಯೋ ಮಾಡಿದ್ರೆ ಯಾರೇ ಹತ್ರ ತೊಗೊಂಡಿರಲಿ, ಯಾವುದೇ ಬೆಳೆಗಾಗಲಿ ಇದನ್ನು ಉಪಯೋಗಿಸ್ಬೋದು. ಆ್ಯಸ್ ಎ ಸೈನ್ಸ್ ಸ್ಟೂಡೆಂಟು, BSc ಬಯೋಟೆಕ್ನಾಲಜಿ ಓದಿರೋದ್ರಿಂದ, ಸೊ ನನಗೆ ಇದ್ರ ಬಗ್ಗೆ ತುಂಬ ನಾಲೆಡ್ಜ್ ಇರೋದ್ರಿಂದ ನಾನು ಇದನ್ನು ಪ್ರತಿಯೊಂದೂ ನಾನು ಜಾಸ್ತಿ ಕೆಮಿಕಲ್ಗಿನ ಬಯೋ ಕಡೆಗೆ ನನಗೆ ಒಲವು ಜಾಸ್ತಿ ಇದೆ. ಸೊ ಆದ್ದರಿಂದ ಇದನ್ನೆಲ್ಲ ಪ್ರಮೋಟ್ ಮಾಡೋಣ, ಆಯಿತಾ. ಇದೇನು ಪೇಯ್ಡ್ ಅಲ್ಲ, ತುಂಬ ಒಳ್ಳೆ ಫರ್ಟಿಲೈಸರ್ ಇದು, ಸರಿನಾ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಸೊ ಕೇಳ್ತಾ ಹೋಗಿ. ಸೊ ಇದು ಸಮುದ್ರ ಪಾಚಿಯಿಂದ ತಯಾರಿಸಿರ್ತಕ್ಕಂತಹ ಒಂದು ಬಯೋ ಫರ್ಟಿಲೈಸರ್, ಸರಿನಾ. ಇದು ಬಂದು ಬಯೋ ಪ್ರಾಡಕ್ಟು, ಸರಿನಾ. ನಾನು ಹೇಳ್ತಾ ಹೋಗ್ತೀನಿ ಇದರದ್ದು ಉಪಯೋಗನ. ಸೊ ಇದರಲ್ಲಿ ಮೇಯ್ನ್ ನಿಮಗೆ ಬರೀ ಒಂದು ರೀತಿ ಉಪಯೋಗ ಅಂತ ಏನಿಲ್ಲ, ತುಂಬ ಬಹು ಉಪಯೋಗಿ ಅಂತಾರಲ್ಲ, ಸೊ ಆ ಥರ. ಮತ್ತು ಇನ್ನೊಂದು ಮೇಯ್ನ್ ಏನು ಉದ್ದೇಶ ಅಂದರೆ, ಇದು ನಾನ್ ಟಾಕ್ಸಿಕ್ಕು, ಅಂದರೆ ವಿಷಕಾರಿ ಅಲ್ಲ. ಯಾವುದೇ ಅರ್ಥವಾಮ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದೇ ಏನೇ ಆಗಿರ್ಬೋದು, ಸಾಯಿಲ್ಗಾಗಲಿ ಮೀನ್ಸ್ ಮಣ್ಣಿಗಾಗಲಿ ಯಾವುದೇ ತೊಂದರೆಯನ್ನು ಈ ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂತಕ್ಕಂಥದ್ದು ಮಾಡೋದಿಲ್ಲ. ಸೊ ಸ್ವಲ್ಪ ಸೈಂಟಿಫಿಕಾಗಿ ಒಂದಷ್ಟು ನೇಮ್ಗಳು ಹೇಳ್ಬಿಡ್ತೀನಿ. ಸೊ ನನಗೆ ಅದರ ಕನ್ನಡದಲ್ಲಿ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಸೊ ನನಗೆ ಗೊತ್ತಿರೋ ಹಾಗೆ ಇದರಲ್ಲಿ ಮೇಯ್ನು ಅಮೈಲೇಸ್ ಇರುತ್ತೆ, ಸೆಲ್ಯುಲೋಸ್ ಇರುತ್ತೆ, ಇನುಲಿನ್ ಇರುತ್ತೆ, ಪೆಕ್ಟಿನ್ ಇರುತ್ತೆ, ಮೇಯ್ನ್ ಸೈಟೋಕೈನಿನ್ ಅಂತಾರೆ. ಪ್ಲ್ಯಾಂಟ್ ಫಾರ್ಮೇಷನ್ ಆಗೋಕ್ಕೆ ಭಾಳ ಹೆಲ್ಪ್ ಆಗೋಂಥದ್ದು ಸೈಟೋಕೈನಿನ್, ಸರಿನಾ. ಸೊ ಸೈಟೋಕೈನಿನ್ಸ್ ಇರುತ್ತೆ, ಆಕ್ಸಿನ್ಸ್ ಇರುತ್ತೆ, ಗಿಬ್ಬರ್ಲಿನ್ಸ್ ಇರುತ್ತೆ, ಸರಿನಾ. ಗಿಬ್ಬರ್ಲಿನ್ಸ್ ಇರುತ್ತೆ, ಮತ್ತು ಆಪ್ಸಿಸಿಕ್ ಆ್ಯಸಿಡ್ ಅಂತಾರೆ, ಇಂದೋಲ್ ಅಸಿಟಿಕ್ ಆ್ಯಸಿಡ್ ಇರುತ್ತೆ, ಆಮೇಲೆ ಇಥಿಲಿನ್ ಇರುತ್ತೆ, ಜಿಯಾಟಿನ್ ಇರುತ್ತೆ, ಕೈನೆಟಿನ್ ಇರುತ್ತೆ, ಸರಿನಾ. ಅದ್ರ ಜೊತೆಗೆ ಇನುಲಿನ್ ಕೂಡ ಇರುತ್ತೆ, ಪೆಕ್ಟಿನ್ ಕೂಡ ಇರುತ್ತೆ, ತುಂಬ ಮಿನರಲ್ಸ್ ಇರುತ್ತೆ, ಸರಿನಾ. ಇದರಲ್ಲಿ ಎಲ್ಲ ಬಯೋ ಆ್ಯಕ್ಟಿವ್ ಕಾಂಪೌಂಡ್ಸ್, ನಾನು ಇವಾಗ ಇಷ್ಟೊತ್ತವರೆಗೂ ಏನು ಹೇಳಿದೆ ಇದು ಎಲ್ಲರಿಗೂ ಅರ್ಥ ಆಗದಲ್ಲೇ ಇರ್ಬೋದು, ಬಟ್ ಇದು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಥರ. ಸೊ ಪ್ರತಿಯೊಂದು ಒಂದು ಗಿಡ ಫಾರ್ಮೇಷನ್ ಆಗಬೇಕು ಅಂದರೆ, ಈಗ ನಾನು ಏನೇನು ಹೇಳಿದೆ ಇದೆಲ್ಲ ತುಂಬ ಇಂಪಾರ್ಟೆಂಟು, ಸರಿನಾ. ಸೊ ಇದೆಲ್ಲನೂ ಇರುತ್ತೆ. ಅದರ ಜೊತೆಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ. ಅದರಲ್ಲಿ ನೈಟ್ರೋಜನ್ ಇರುತ್ತೆ, ಫಾಸ್ಫರಸ್ ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ, ಜೊತೆಗೆ ಬೋರಾನು, ಕಾಪರು, ಜಿಂಕು, ಮೆಗ್ನೀಷಿಯಮ್ಮು, ನಿಕ್ಕೆಲ್ಲು, ಸೊ ಪ್ರತಿಯೊಂದು ಇರುತ್ತೆ. ಪ್ರೋಟೀನ್, ಪೆಪ್ಟೈಡ್ಸು ಪ್ಲಸ್ ಅಮಿನೋ ಆ್ಯಸಿಡ್ಸು, ಸರಿನಾ. ಈಗ ಏನು ಹೇಳ್ತಿದ್ದೀನಿ ಎಲ್ಲ ಸೈಂಟಿಫಿಕ್ ನೇಮ್ಸು, ಇದು ಹೇಳಬೇಕು ಅದರಲ್ಲಿ ಏನಿರುತ್ತೆ ಅಂತ ಅದನ್ನು ಹೇಳ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸೊ ಮೇಯ್ನ್ ನಾನು ಹೇಳ್ತೀನಿ, ಆಕ್ಸಿನ್ಸ್ ಅಂತ ಹೇಳಿದ್ನಲ್ಲ, ಆಕ್ಸಿನ್ಸ್ ಏನು ಮಾಡುತ್ತೆ ಅಂದರೆ, ಈಗ ಒಂದು ತೋಟದಲ್ಲಿ ಒಂದೇ ಸಮಕ್ಕೆ ಎಲ್ಲ ಗಿಡಗಳು ಇರೋದಿಲ್ಲ. ನೀವು ನೋಡ್ಬೋದು, ನಾನು ಉದಾಹರಣೆ ಇಲ್ಲೇ ತೋರಿಸ್ತೀನಿ, ಸರಿನಾ. ಈಗೆಲ್ಲ ಇಷ್ಟು ದೊಡ್ಡದಾಗಿದೆ ಗಿಡ. ಸೊ ಅದರಲ್ಲಿ ಒಂದೇ ಒಂದು ಗಿಡ ಯಾವ್ದಾದ್ರು ನೋಡಿ ಸ್ವಲ್ಪ ಶಾರ್ಟ್ ಆಗಿರುತ್ತೆ ನೋಡಿ. ಇದು ಸ್ವಲ್ಪ ಅಂದರೆ ಸ್ಟೆಮ್ ಅಷ್ಟು ದಪ್ಪ ಆಗಿಲ್ಲ, ಸ್ವಲ್ಪ ಇದು ಅಂಡರ್ ಗ್ರೋತ್ ಇದೆ. ಸೊ ನಾನೇನು ಹೇಳ್ತಿದ್ದೀನಿ ಅಂದರೆ, ಆಕ್ಸಿನ್ಸ್ ಏನು ಮಾಡುತ್ತೆ, ಸ್ವಲ್ಪ ಪುಟ್ಟದಾಗಿ ವೀಕ್ ಇರ್ತಕ್ಕಂತಹ ಗಿಡಗಳನ್ನ ಸ್ವಲ್ಪ ಅದು ಪ್ರಮೋಟ್ ಮಾಡುತ್ತೆ, ಸರಿನಾ. ಸೊ ನಾನು ಓಡಾಡ್ಕೊಂಡು ಮಾತಾಡೋಣ. ಸೊ ತೋರಿಸಿದ್ನಲ್ಲ, ಇದೇ ಸೀವೀಡ್ ಎಕ್ಸ್ಟ್ರಾಕ್ಟು. ಸೊ ಈ ಸೀವೀಡ್ ಎಕ್ಸ್ಟ್ರಾಕ್ಟದು ಪೂರ್ತಿ ನಾನು ಡೀಟೇಲ್ಸ್ ಹೇಳ್ತೀನಿ. ನಂತರದಲ್ಲಿ ಇದು ಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ ಹೋಲ್ಸೇಲ್ ಪ್ರೈಸಲ್ಲಿ ನಾನೇ ನಿಮಗೆ ಪೋಸ್ಟ್ ಅಥವಾ ಕೊರಿಯರ್ ಮಾಡಿಕೊಡ್ತೀನಿ, ಸರಿನಾ. ನಿಂತು ಕುತ್ಕೊಂಡು ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ, ಸರಿನಾ. ಸೊ ಇದು ಆಕ್ಸಿನ್ಸ್ ಏನು ಹೇಳಿದೆ, ಸ್ವಲ್ಪ ಎತ್ತರ ಬೆಳೆದಲ್ಲೇ ಸ್ಟ್ರೆಸ್ ತೊಗೊಂಡಿರ್ತಕ್ಕಂಥ ಪ್ಲ್ಯಾಂಟ್ಸ್ನ
ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ, ಸರಿನಾ. ಸೊ ಅದೊಂದು. ಮತ್ತು ನಿಮಗೆ ಫೋಟೋಟ್ರೋಫಿಸಮ್ ಅಂತಾರೆ. ಸೊ ಇದನ್ನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ಕೆಲವೊಂದು ಗಿಡಗಳು ಸೂರ್ಯ ಯಾವ ದಿಕ್ಕಲ್ಲಿ ಜಾಸ್ತಿ ಪ್ರಕಾಶ ಬೀರ್ತಾನೋ ಸೊ ಆ ದಿಕ್ಕಿಗೆ ವಾಲೋ ಅಂತಹ ಇದಿರುತ್ತೆ, ಚಾನ್ಸಸ್ ಇರುತ್ತೆ. ನೋಡಿ ಎಷ್ಟು ಎಕ್ಸಲೆಂಟ್ ಆಗಿದೆ ನೋಡಿ ಕ್ವಾಲಿಟಿ, ಸರಿನಾ. ಸೂರ್ಯ ಯಾವ ಕಡೆ ಜಾಸ್ತಿ ಇರ್ತಾನೋ ಸೊ ಆ ಕಡೆಗೆ ಟರ್ನ್ ಆಗಿ ಆ ಕಡೆಗೆ ಬಗ್ಗುವಂಥ ಸಾಧ್ಯತೆ ತುಂಬ ಇರ್ತದೆ, ಸರಿನಾ. ಸೊ ಅದನ್ನು ಫೋಟೋಟ್ರೋಪಿಸಮ್ ಅಂತಾರೆ. ಅದನ್ನು ತಡೆಯುತ್ತಿದ್ದು ಯಾವುದು ಸೀವೀಡ್ ಎಕ್ಸ್ಟ್ರಾಕ್ಟು ಅದನ್ನು ತಡೆಯುತ್ತೆ. ಮತ್ತು ಸೈಟೋಕೈನಿನ್ಸ್ ಅಂತಾರೆ. ಸೈಟೋಕೈನಿನ್ಸ್ ಅಂದರೆ ಏನು ಗೊತ್ತಾ, ಮೇಯ್ನು ಸೈಟೋಕೈನಿನ್ಸ್ ಈ ಥರ ಎಲೆಗಳಲ್ಲಿ ಒಳಗೆ ಇರುತ್ತೆ. ಸೊ ಎಲೆಗಳೊಳಗಡೆ ಅದ್ರ ಏನು ಫಂಕ್ಷನ್ ಅಂದರೆ, ಎಲೆಗಳು ಬೇಗ ಮುಪ್ಪಾಗೋದನ್ನು ತಡೆಯುತ್ತೆ, ಸರಿನಾ. ಎಲೆಗಳು ಬೇಗ ಮುಪ್ಪಾಗೋದನ್ನು ತಡೆಯುತ್ತೆ, ಗಿಡನೂ ಅಷ್ಟೇ ಬೇಗ ಮುಪ್ಪಾಗೋದನ್ನು ತಡೆಯುತ್ತೆ. ಅಂದರೆ ಏಜಿಂಗ್ ಅಂತಾರಲ್ಲ, ಸೊ ಬೇಗ ಮುಪ್ಪಾಗೋದು ಅಂದರೆ ಸೊ ಬಿಟ್ಟಿರುತ್ತೆ ಎಲೆ ಬೇಗ ಈ ರೀತಿ ಹಳದಿ ಆಗೋದು, ಉದುರೋದು, ಸರಿನಾ. ಈ ಥರ ಬೇಗ ಮುಪ್ಪಾಗೋದನ್ನು ತಡೆಯುತ್ತೆ. ಸೊ ಇದು ಮೇಯ್ನು ಸೈಟೋಕೈನಿನ್ಸ್ ಮಾಡ್ತಕ್ಕಂತಹ. ಮತ್ತು ಇದು ಬ್ರ್ಯಾಂಚಸ್ನ ಉದ್ದ ಮಾಡುತ್ತೆ ನೋಡಿ. ಒಂದೊಂದು ಬ್ರ್ಯಾಂಚಸ್ಸು ಸುಮಾರು ಒಂದು 4 ಅಡಿ 5 ಅಡಿ ಹೋಗ್ತಿದೆ ಒಂದೊಂದು ಬ್ರ್ಯಾಂಚಸ್ಸು. ಈ ಥರ ಬ್ರ್ಯಾಂಚಸ್ ಉದ್ದ ಆಗಬೇಕು ಅಂದ್ರೂ, ಮತ್ತು ಇನ್ನೊಂದು ನಿಮ್ಗೆ ತೋರಿಸ್ತೀನಿ. ಈ ಥರ ಇದಿದೆಯಲ್ಲ, ಈ ಡಿಸ್ಟೆನ್ಸ್ ಇದೆ ನೋಡಿ, ಇಲ್ಲಿ ಎಲೆಯಿಂದ ಈ ಡಿಸ್ಟೆನ್ಸ್ ಇದೆಯಲ್ಲ, ಈ ಡಿಸ್ಟೆನ್ಸ್ನ ಎನ್ಲಾರ್ಜ್ ಮಾಡಬೇಕು, ಈ ಸ್ಟೆಮ್ನ ದಪ್ಪ ಮಾಡಬೇಕು ಅಂದರೆ ಸೈಟೋಕೈನಿನ್ಸ್ ಭಾಳ ಅಂದರೆ ಭಾಳ ಉಪಯೋಗಕಾರಿ, ಸರಿನಾ. ಸ್ವಲ್ಪ ವಿಡಿಯೋ ಲೆಂತ್ ಆಗ್ಬೋದು, ದಯವಿಟ್ಟು ಒಳ್ಳೆ ಮಾಹಿತಿ, ಎಲ್ಲರೂ ಕೊಡದಂತಹ ಮಾಹಿತಿ, ಸರಿನಾ. ಸೊ ಆ ಮಾಹಿತಿನ ಕೊಡ್ತಾಯಿದ್ದೀನಿ, ದಯವಿಟ್ಟು ನನ್ನ ನಾಲೆಡ್ಜಿಗೆ ಒಂದು ಬೆಲೆ ಕೊಡಿ. ಸೊ ಇದನ್ನು ಉಪಯೋಗಿಸಿ ಆದ ನಂತರ ಹೇಳಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಗಿಡ. ಇದೇ ಗಿಡಗಳದ್ದು ನನ್ನ ವೀಡಿಯೋಸ್ ಎಲ್ಲ ಆಗ್ತಿರೋದು. ಆವಾಗ ಮುಂಚೆ ಏನೂ ಕಾಣ್ತಿರ್ಲಿಲ್ಲ ಗಿಡಗಳು. ಇವಾಗ ನೋಡಿ, ಆ ಕಡೆ ಇರೋರು ಈ ಕಡೆ ಕಾಣಲ್ಲ, ಅಷ್ಟು ದಟ್ಟವಾಗಿ ಅಷ್ಟು ಎಕ್ಸಲೆಂಟಾಗಿ ಬೆಳೆದಿದೆ, ಸರಿನಾ. ನಾನು ಮಾತಾಡಲ್ಲ, ನನ್ನ ಕೆಲಸ ಮಾತಾಡುತ್ತೆ, ಸರಿನಾ. ಕಮ್ಮಿ ಗಿಡಗಳಿದ್ರೂ ಎಷ್ಟು ಎಕ್ಸಲೆಂಟಾಗಿ ಎಷ್ಟು ಅದ್ಭುತವಾಗಿ ಎಲ್ಲ ಕಡೆನೂ ನೀಟಾಗಿ ಕಾಣ್ತಿದೆ, ನೀವೇ ನೋಡಿ, ಸರಿನಾ. ಸೊ ಇದಾದ ನಂತರ ಇನ್ನೂ ತುಂಬ ಉಪಯೋಗ ಇದೆ. ಸೊ ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ಗಿಬ್ಬರ್ಲಿನ್ಸ್ ಅಂತ ಇರುತ್ತೆ ಇದರೊಳಗಡೆ. ಗಿಬ್ಬರ್ಲಿನ್ಸ್ ಅಂದರೆ ಈ ಗಿಡಗಳಲ್ಲಿ ಈ ಫ್ಲವರಿಂಗ್ ಆಗುತ್ತಲ್ಲ, ಸರಿನಾ, ಈ ಫ್ಲವರಿಂಗ್ನ ಪ್ರಮೋಟ್ ಮಾಡುತ್ತೆ ಗಿಬ್ಬರ್ಲಿನ್ಸು. ಈಗ ನೋಡಿ, ಈ ಫ್ಲವರಿಂಗ್ ಆಗಿ ಈಗ ಆಲ್ರೆಡಿ ಕಾಯಿ ಸ್ಟೇಜ್ಗೆ ಹೋಗ್ತಿದೆಯಲ್ಲ, ಇದನ್ನು ಪ್ರಮೋಟ್ ಮಾಡುತ್ತೆ ಗಿಬ್ಬರ್ಲಿನ್ಸು, ಸರಿನಾ. ಫ್ಲವರಿಂಗ್ನ ಪ್ರಮೋಟ್ ಮಾಡುತ್ತೆ. ಅದಾದಮೇಲೆ ಫ್ಲವರ್ನ ಡ್ರಾಪ್ ಆಗದಲ್ಲೇ ಇರೋ ರೀತಿ ನೋಡುತ್ತೆ. ಮೇಯ್ನ್ ಸೀವೀಡ್ ಎಕ್ಸ್ಟ್ರಾಕ್ಟ್ದು ಪಾಸಿಟಿವ್ನೆಸ್ ಏನಂದರೆ, ಕಾಯಿ ಕಚ್ಚಿರ್ತಕ್ಕಂತಹ ಕಾಯಿನ ಉದುರ್ದಲ್ಲೇ ಇರೋ ರೀತಿ ನೋಡುತ್ತೆ. ನೀವು ಇನ್ನೊಂದು ಹೇಳ್ತೀನಿ, ಇದು ಸೀಬೆಗಷ್ಟೇ ಸೀಮಿತ ಅಲ್ಲ, ಯಾವುದಾದ್ರೂ ಬೆಳೆ ಮಾಡಿ ಎಲ್ಲ ಬೆಳೆಗೂ ಇದು ಸೀಮಿತ, ಸರಿನಾ. ಸೊ ಎಲ್ಲ ಬೆಳೆಗೂ ಯೂಸ್ ಮಾಡ್ಬೋದು. ಇದು ಇಂಥದ್ದೇ ಬೆಳೆಗೆ ಯೂಸ್ ಮಾಡಬೇಕು ಅಂತ ಏನೋ ಒಂದು ರೂಲ್ಸ್ ಇಲ್ಲ, ಸರಿನಾ. ಅದಾದಮೇಲೆ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು, ಸರಿನಾ, ಸೀವೀಡ್ ಎಕ್ಸ್ಟ್ರಾಕ್ಟ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಇದನ್ನು ನೀವು ಡ್ರೆಂಚಿಂಗ್ ಕೂಡ ಮಾಡ್ಬೋದು, ಸರಿನಾ. ಡ್ರೆಂಚಿಂಗ್ ಕೂಡ ಮಾಡ್ಬೋದು. ನೀರು ಜೊತೆ ಮಿಕ್ಸ್ ಮಾಡಿಬಿಟ್ಟು 1 ಲೀಟ್ರ್ ನೀರಿಗೆ 200 ಲೀಟ್ರ್ ನೀರಿಗೆ 1 ಲೀಟ್ರು ಸೀವೀಡ್ ಎಕ್ಸ್ಟ್ರಾಕ್ಟ್ನ ಬೇಕಾದ್ರೆ ಹಾಕ್ಬಿಟ್ಟು ಅದನ್ನು ನೀವು ಬೇಕಾದರೆ ಡ್ರೆಂಚಿಂಗ್ ಕೂಡ ಮಾಡ್ಬೋದು. ಡ್ರೆಂಚಿಂಗ್ ಅಂದರೆ ಬೇರೆ ಕೊಡ್ಬೋದು, ಡೈರೆಕ್ಟ್ ರೂಟ್ಸ್ ಕೊಡ್ಬೋದು, ಬುಡಕ್ಕೆ ಕೊಡ್ಬೋದು. ಅದಾದ ನಂತರ ನಾನೇನು ಪ್ರಿಫರ್ ಮಾಡ್ತೀನಿ ಅಂದರೆ, ಸೊ ಅಷ್ಟೊಂದು ಒಂದೇ ಸಲ 1 ಲೀಟ್ರ್ 2 ಲೀಟ್ರ್ ಖರ್ಚು ಮಾಡೋ ಬದಲು ನಾನೇನು ಹೇಳ್ತೀನಿ ಅಂದರೆ, ಸೊ ನೀವು ಧಾರಾಳವಾಗಿ ಸ್ಪ್ರೇ ಮಾಡ್ಬೋದು. ಸೊ 20 ಲೀಟ್ರ್ ಕ್ಯಾನ್ ಇದ್ದವರು, ಕ್ಯಾನ್ ಅನುಕೂಲ ಇರೋರು ಕ್ಯಾನ್ ಇರೋರು, ಇನ್ನು ಬೂಮರು ಬ್ಲೋಯರ್ ಇರೋರು ಅವರು ಆ ಥರನೂ ಯೂಸ್ ಮಾಡ್ಬೋದು. ಸೊ ನೀವು ಸರಿಸುಮಾರು ಒಂದು 50 ml ಅಷ್ಟು ಸೀವೀಡ್ ಎಕ್ಸ್ಟ್ರಾಕ್ಟ್ನ ಒಂದು ಕ್ಯಾನ್ಗೆ ಹಾಕ್ಕೊಂಡು ಅದನ್ನು ನೀವು ಡೈರೆಕ್ಟು ಗಿಡಕ್ಕೆ ನೀಮ್ ಆಯಿಲ್ ಬೇರಿಸ್ಕೊಂಡು ಬೇಕಾದ್ರೆ ಸ್ಪ್ರೇ ಮಾಡ್ಬೋದು. ಸ್ವಲ್ಪ ರೋಗನೂ ತಡೆಯುತ್ತೆ, ಜೊತೆಗೆ ಪ್ಲ್ಯಾಂಟ್ದು ಗ್ರೋತ್ ಕೂಡ ಪ್ರಮೋಟ್ ಆಗುತ್ತೆ. ನಾನು ಇದಕ್ಕೆ ಕಂಪಲ್ಸರಿಯಾಗಿ ಸೀವೀಡ್ ಎಕ್ಸ್ಟ್ರಾಕ್ಟ್ ಹೊಡೆದಿದ್ದೀನಿ. ಸೊ ನೀವು ನೋಡ್ಬೋದು, ಒಂದು ಗಿಡದಲ್ಲಿ ನೋಡಿ, ಆಲ್ರೆಡಿ ಕ್ರಾಪ್ ತೊಗೊಂಡಿದ್ದೀವಿ ನಾವು, ಕೆಳಗಡೆ ಕಾಯಿಗಳಿದ್ದಾವೆ, ಎಷ್ಟರ ಮಟ್ಟಿಗೆ ಫ್ಲವರಿಂಗ್ ಆಗಿದೆ ನೋಡಿ. ಸೊ ಫ್ಲವರಿಂಗು ಫ್ರೂಟಿಂಗ್ ಎಲ್ಲ ಆಗಬೇಕು ಅಂದರೆ ನೀವು ಈ ರೀತಿ ಒಳ್ಳೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಲೇಬೇಕು ಕಂಪಲ್ಸರಿ, ಸರಿನಾ. ಅದ್ರ ಜೊತೆಗೆ ಇನ್ನೇನು ಯೂಸ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಇದನ್ನು ಅಲ್ಪಕಾಲಿಕ ಬೆಳೆಗಳಲ್ಲಿ ಅಥವಾ ಸೀಬೆ ಬೆಳೆಯಲಾಗಲಿ ಯಾವುದೇ ಬೆಳೆಯಲಾಗಲಿ ಬಿಫೋರ್ ಅಂದರೆ ಇದು ನಾಟಿ ಮಾಡೋಕ್ಕಿಂತ ಮುಂಚೆ ಕೂಡ ಇದು ಗ್ರ್ಯಾನ್ಯುಲರ್ ಫಾರ್ಮಲ್ಲಿ ಸಿಗುತ್ತೆ. ಸಾಗರಿಕಾ ಅಂತ ಸಿಗುತ್ತೆ, ಸಾಗರಿಕಾ ಗೋಲ್ಡ್ ಅಂತ ಸಿಗುತ್ತೆ. ಸೊ ಸುಮಾರಿದ್ದಾವೆ ಇನ್ನು. ಸೊ ಬೇಕಾದರೆ ಆ ರೀತಿ ಕೂಡ ಯೂಸ್ ಮಾಡ್ಕೋಬೋದು, ಸರಿನಾ. ಆ ಥರ ಬಿಫೋರ್ ಕೂಡ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಅದಾದ ನಂತರ ಇದು ನೀರನ್ನು ಅಬ್ಸಾರ್ಪ್ಷನ್ ಮಾಡ್ಕೊಳೋಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ, ಸರಿನಾ.
ನೀರನ್ನು ನೀರೇನೋ ನೀವು ಕೊಡ್ತೀರ ರೆಗ್ಯುಲರಾಗಿ ಇಲ್ಲ ಅಂತ ಹೇಳ್ತಿಲ್ಲ. ಸೊ ಆ ನೀರನ್ನ ವಾಟ್ರನ್ನ ರಿಟೆನ್ಷನ್ ಕೂಡ ಮಾಡ್ಕೊಳುತ್ತೆ ಇದು. ಅದಾದಮೇಲೆ ಹಾರ್ಮೋನ್ಸ್ನ ಒಳಗಡೆ ಪ್ರಮೋಟ್ ಮಾಡಿ ಬೇಗ ಫ್ರೂಟ್ಸು ಬೇಗ ಫ್ಲವರಿಂಗ್ ಆಗೋಕ್ಕೆ ಮತ್ತು ಫ್ರೂಟ್ಸು ಬಿಟ್ಟಿರ್ತಕ್ಕಂಥ ಫ್ರೂಟ್ಸು ಬೇಗ ಮೆಚೂರ್ ಆಗೋಕ್ಕೆ. ಸರಿನಾ? ನೋಡಿ ಈ ಸೈಜಿಂದ ಇದೇನಿದೆ ಸೈಜು, ಸರಿನಾ, ಈ ಸೈಜಿಂದ ಇದು ಮೆಚೂರ್ ಆಗೋಕ್ಕೆ ಸರಿಸುಮಾರು 60 ದಿವಸ ಬೇಕು. ನೀವು ಸೀವೀಡ್ ಎಕ್ಸ್ಟ್ರಾಕ್ಟ್ನ ಒಂದು 3 ರೌಂಡ್ ಸ್ಪ್ರೇ ಮಾಡಿದ್ದೆ ಅದಲ್ಲಿ 1 ವಾರದಿಂದ 10 ದಿವಸಕ್ಕೆ ಬೇಗ ನಿಮಗೆ ಹಾರ್ವೆಸ್ಟಿಗೆ ಬರುತ್ತೆ. ಸರಿನಾ? 1 ವಾರದಿಂದ 10 ದಿವಸ ಬೇಗ ಹಾರ್ವೆಸ್ಟಿಗೆ ಬರುತ್ತೆ. ಸೊ ಅದನ್ನು ಕೂಡ ನೀವು ಮಾಡ್ಕೋಬೋದು. ನೋಡಿ ನಾನು ಚಿಕ್ಕ ಏಜಿಗೆ ಯಾಕೆ ಕ್ರಾಪಿಗೆ ಬಿಡಬಾರ್ದು ಅಂತ ಹೇಳ್ತೀನಿ ಅಂದರೆ, ನೋಡಿ ಫುಲ್ ತೂಕ ಜಾಸ್ತಿಯಾಗಿ ಅರ್ಧ kg ಕಾಯಿದೆ, ತೂಕ ಜಾಸ್ತಿಯಾಗಿ ಮುರಿಯೋ ಸ್ಟೇಜಲ್ಲಿದೆ, ಕೆಳಗಡೆಗೆ ಬೀಳೋ ಸ್ಟೇಜಲ್ಲಿದೆ. ಸರಿನಾ? ಸೊ ಇದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಇನ್ನೂ ಒಂದು 12 ತಿಂಗಳು 14 ತಿಂಗಳವರೆಗೂ ಚೆನ್ನಾಗಿ ತಾಕತ್ತಾಗಿ ಗಿಡನ ಬೆಳೆಸಿ, ಗಿಡದ ಸ್ಟೆಮ್ನ ಇನ್ನೊಂಚೂರು ದಪ್ಪ ಮಾಡಿ. ಸರಿನಾ? ಇನ್ನೊಂಚೂರು ದಪ್ಪ ಮಾಡಿ ಅದಕ್ಕೆ ಅದರದೇ ಆದಂಥ ಸ್ಟ್ರೆಂತ್ ಬಂದ ಮೇಲೆ ಬಿಡೋದು ಸೂಕ್ತ ಅಂತ ನನ್ನ ಅನಿಸಿಕೆ. ನಾನು ಕಸ್ಟಮರ್ಗೆ ತೋರಿಸ್ಬೇಕು, ಸರಿನಾ, ಕಸ್ಟಮರ್ಗೆ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಕಸ್ಟಮರ್ಸ್ಗೋಸ್ಕರ ನಾನು ಅರ್ಲಿಯಾಗಿ ಕ್ರಾಪಿಗೆ ಬಿಟ್ಟಿದ್ದೀನಿ. ಯಾಕೆಂದರೆ ನಾವು ಗಿಡ ಕೊಡೋದ್ರಿಂದ ನಮ್ಮ ಗಿಡ ಯಾವ ರೀತಿ ಇದೆ ಅಂತ ನೋಡಿ ಗಿಡ ತೊಗೊಂಡೋಗೋರು ತುಂಬ ಜಾಸ್ತಿ. ಸರಿನಾ? ಅದರಿಂದ ಸೊ ಇದು ಸೀವೀಡ್ ಎಕ್ಸ್ಟ್ರಾಕ್ಟು. ಆಮೇಲೆ ಹೈಟ್ ಕೂಡ ಹೋಗುತ್ತೆ. ಸರಿನಾ? ಒಳ್ಳೆ ಹೈಟ್ ಹೋಗುತ್ತೆ, ಒಳ್ಳೆ ವೈಡಾಗಿ ಬೆಳೆಯುತ್ತೆ. ಟೋಟಲಿ ಒಂದು ಫಿಸಿಕಲ್ ಅಪಿಯರೆನ್ಸ್ ಏನಂತಾರೆ ಅಂದರೆ, ನೋಡೋಕ್ಕೆ ಒಂದು ಭೌತಿಕವಾಗಿ ತುಂಬ ದೊಡ್ಡದಾಗಿ ಕಾಣೋ ರೀತಿ ಮಾಡುತ್ತೆ. ಸರಿನಾ? ನೀವು ನೋಡ್ಬೋದು ಈ ಗಿಡ ಸರಿಸುಮಾರು ಒಂದು 6-7 ಅಡಿ ಅಗಲ ಇದೆ, ಒಂದು 6-7 ಅಡಿ ಉದ್ದ ಇದೆ. ಸರಿನಾ? ಸೊ ಎಲ್ಲವೂ ಇದ್ದಾವೆ. ಸೊ ಈ ರೀತಿ ದೊಡ್ಡದಾಗಿ ಬೆಳೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಬ್ರ್ಯಾಂಚಸ್ ತುಂಬ ಸೈಜಾಗಿ ಬರುತ್ತೆ, ಸ್ಟ್ರೆಂತ್ ಆಗುತ್ತೆ, ಫ್ಲವರಿಂದ ಫ್ರೂಟ್ಗೆ ಬೇಗ ಆಗುತ್ತೆ, ರೇಷಿಯೋ ಚೆನ್ನಾಗಿರುತ್ತೆ. ಫ್ಲವರಿಂದ ಫ್ರೂಟ್ಗೆ ಕಾಯಿ ನಿಲ್ಲೋ ಅಂಥದ್ದು, ಹೂವು ಆಗಿದ್ದಂಥ ಎಲ್ಲ ಹೂಗಳು ಕೂಡ ಕಾಯಾಗಿ ಕನ್ವರ್ಟ್ ಆಗೋಕ್ಕೆ ಹೆಲ್ಪ್ ಕೂಡ ಮಾಡುತ್ತೆ. ಸರಿನಾ? ಅದಾದ ನಂತರ ಇನ್ನೊಂದು ಮೇಯ್ನ್ ಏನಂದರೆ, ಈ ನಾವು ಕಾಯಿ ಬೆಳಿತೀವಲ್ಲ, ಬೆಳೆಯೋದ್ರಲ್ಲಿ ಸೀವೀಡ್ ಎಕ್ಸ್ಟ್ರಾಕ್ಟ್ ನೀವು ಚೆನ್ನಾಗಿ ಕೊಟ್ಟಿದ್ದಾದಲ್ಲಿ ಅದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಚೆನ್ನಾಗಿರುತ್ತೆ. ಸರಿನಾ? ನೀವು ಬರೀ ಕೆಮಿಕಲ್ ಹಾಕಿ ಬೆಳೆದಿರ್ತಕ್ಕಂತಹ ಸೀಬೆಕಾಯಿ ಅಥವಾ ಯಾವುದೇ ಕಾಯಿ ಆಗಿರ್ಬೋದು, ಅದಕ್ಕೂ ಅದು ಬಿಟ್ಟು ಈ ಥರ ಆರ್ಗ್ಯಾನಿಕಲ್ಲಿ ಈ ಥರ ಎಲ್ಲದು ಸೀವೀಡ್ ಎಕ್ಸ್ಟ್ರಾಕ್ಟ್ ಈ ಥರ ಎಲ್ಲ ಯೂಸ್ ಮಾಡ್ಕೊಂಡು ಬೆಳೆದಿರ್ತಕ್ಕಂತಹ ಇದರಲ್ಲಾಗಿರ್ಬೋದು. ಸೊ ಈ ಥರ ನೀವು ಮಾಡಿದಾಗ, ಆರ್ಗ್ಯಾನಿಕ್ ಎಲ್ಲ ಯೂಸ್ ಮಾಡಿದಾಗ, ಈ ಥರ ಬಯೋ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿದಾಗ ಒಳಗಡೆ ಇರತಕ್ಕಂತಹ ನ್ಯೂಟ್ರಿಷನ್ ವ್ಯಾಲ್ಯೂ ತುಂಬ ಜಾಸ್ತಿ ಯಥೇಚ್ಛವಾಗುತ್ತೆ. ಸೊ ನೀವು ತಿನ್ನೋರ್ಗೂ ಕೂಡ ಒಂದು ನೆಕ್ಸ್ಟ್ ನಿಮ್ಮ ಹತ್ರ ಮಾರ್ಕೆಟ್ಗೆ ಹಾಕಿದ್ಮೇಲೆ ಅಟ್ ದಿ ಎಂಡ್ ಆಫ್ ದಿ ಡೇ ಹೋಗೋದು ಕನ್ಸ್ಯೂಮರ್ಸ್ಗೆ, ಕಸ್ಟಮರ್ಸ್ಗೆ. ಸೊ ಅವರು ಕೂಡ ಅವ್ರು ಏನು ಉದ್ದೇಶಕ್ಕೋಸ್ಕರ ತಿಂತಾಯಿದ್ದಾರೆ, ಸೀಬೆನಲ್ಲಿ ಯಥೇಚ್ಛವಾದ ವಿಟಮಿನ್ ಸಿ ಇರುತ್ತೆ, ಅದಾದಮೇಲೆ ನೀವು ವಾಟರ್ ಕಂಟೆಂಟ್ ಇರುತ್ತೆ. ಸರಿನಾ? ಅದರಲ್ಲಿ ಅಮೈನೋ ಆಸಿಡ್ಸು ಪ್ರತಿಯೊಂದು ಇರುತ್ತೆ. ಸೊ ಇದೆಲ್ಲನೂ ಅದರಲ್ಲಿ ನೀಟಾಗಿ ಸಿಗಬೇಕು, ಅದಕ್ಕೆ ಅವ್ರಿಗೆ ತಿನ್ನೋವಂಥವ್ರಿಗೆ, ನಮ್ಮ ಗ್ರಾಹಕರಿಗೆ ಸಿಗಬೇಕು ಅನ್ನೋದಾದರೆ ಸೊ ಇದನ್ನೆಲ್ಲ ಯೂಸ್ ಮಾಡಿದ್ರೆ ಅವ್ರಿಗೂ ಭಾಳ ಚೆನ್ನಾಗಿ ಎಲ್ಲ ಪೋಷಕಾಂಶಗಳು ಸಿಗ್ತವೆ. ಸರಿನಾ? ನಾನು ಕೆಳಗಡೆ ಬ್ರಾಂಚಸ್ ಯಾಕೆ ಬೇಡ ಅಂತ ಪ್ರತಿ ಸಲ ಹೇಳ್ತೀನಿ ಅಂದರೆ, ನೀವು ನೋಡಿ ಇದೇ ಕಾರಣಕ್ಕೆ ನಾನು ಬೇಡ ಅಂತ ಹೇಳೋದು. ಸರಿನಾ? ನೋಡಿ ತೂಕ ಹೆಚ್ಚಾಗಿ ಕೆಳಗಡೆಗೆ ವಾಲಿದೆ. ಸೊ ಫುಲ್ ಗ್ರೌಂಡಿಗೆ ಟಚ್ ಆಗುತ್ತೆ, ಕ್ವಾಲಿಟಿ ಬರೋದಿಲ್ಲ. ಸರಿನಾ? ಏನೇ ಮಾಡಿದ್ರು ಒಂದು ಲೆವೆಲ್ಗೆ ಅದು ಹಾಗೆ ಆಗುತ್ತೆ, ಆ ಥರ ಏನೂ ಮಾಡೋಕ್ಕಾಗಲ್ಲ. ಬಟ್ ಇರೋದ್ರಲ್ಲಿ ಏನಾದರೂ ಆ ಥರ ಇದು ಮ್ಯಾನೇಜ್ ಮಾಡಬೇಕಾಗತ್ತೆ. ಸರಿನಾ? ಇದಿಷ್ಟು ಸೀವೀಡ್ ಎಕ್ಸ್ಟ್ರಾಕ್ಟ್ ಬಗ್ಗೆ. ಸರಿನಾ? ಪ್ರತಿಯೊಂದೂ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡುತ್ತೆ. ಮೇಯ್ನ್ ನಿಮಗೆ ನೋಡಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ನೋಡಿ, ಇದ್ರ ಬೇರಲ್ಲಿ ನಾನು ಬೇಕು ಅಂತಲೇ ತೆಗ್ಸಿದ್ದೆ ಏನಾದ್ರು ನೆಮಟೋಡ್ಸ್ ಇದೆಯಾ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ರೂಟ್ಸು, ಒಂದು ಸ್ವಲ್ಪನೂ ನೆಮಟೋಡ್ಸ್ ಇಲ್ಲ, ಎಷ್ಟು ಉದ್ದ ಇದೆ ನೋಡಿ. ಸೊ ಈ ರೀತಿ ದಯವಿಟ್ಟು ಸ್ನೇಹಿತರೆ ಯಾರೇ ಗಿಡ ಕೊಟ್ಟಿರಲಿ ಒಂದೊಂದು ಸಲ ಅವಾಗವಾಗ ಇದನ್ನು ಚೆಕ್ ಮಾಡ್ತಾಯಿರಿ. ಸರಿನಾ? ಅವಾಗವಾಗ ಬೇರಲ್ಲಿ ಏನಾದರೂ ಗಂಟಿದೆಯಾ, ಬೇರಲ್ಲಿ ಏನಾದರೂ ವೇರಿಯೇಷನ್ ಕಾಣ್ತಿದೆಯಾ, ಈ ಥರ ದಯವಿಟ್ಟು ಚೆಕ್ ಮಾಡ್ತಾಯಿರಿ. ಚೆಕ್ ಮಾಡಿದಷ್ಟು ನಿಮಗೆ ಅದ್ರ ಬಗ್ಗೆ ಒಂದು ನಾಲೆಡ್ಜ್ ಬರುತ್ತೆ, ಏನಾದ್ರು ಆಗ್ತಿದ್ರೆ ಗೊತ್ತಾಗುತ್ತೆ. ಸರಿನಾ? ನೋಡಿ ಈ ಥರ ಎಲ್ಲ ಶೈನಿಂಗ್ ಬರಬೇಕು, ಈ ಥರ ಸೈಜ್ ಬರಬೇಕು ಅಂದರೆ ನೀವು ನೋಡಿ ಇದು ಅರ್ಧ ಸೈಜ್ 400 ಗ್ರಾಮ್ ಇದೆ, ಇದು 300 ಗ್ರಾಮ್ ಇದೆ. ಸರಿನಾ? ಸೊ ಈ ರೀತಿ ಶೈನಿಂಗು ಗ್ಲೇಸಿಂಗ್ ಬರಬೇಕು ಅಂದರೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಸೀವೀಡ್ ಎಕ್ಸ್ಟ್ರಾಕ್ಟ್ ನಾನು ಕಂಪಲ್ಸರಿ ಸ್ಪ್ರೇ ಮಾಡ್ತೀನಿ. ಸರಿನಾ? ಸೊ ದಯವಿಟ್ಟು ಸೀವೀಡ್ ಎಕ್ಸ್ಟ್ರಾಕ್ಟ್ನ ತುಂಬ ಜನ ಯೂಸ್ ಮಾಡಿ ಅದರದ್ದು ಒಳ್ಳೆ ಪ್ರ್ಯಾಚಸ್ ಆಗಲಿ ಮತ್ತೊಂದಾಗಲಿ ರೋಗ ಆಗಲಿ ಇರಬಾರ್ದು. ಇದು ನಮ್ಮದೇ ತೋಟದ್ದು ಕಾಯಿ, ಇವಾಗ ತಾನೇ ನಾನು ಅವಾಗಲೇ ತೋರಿಸಿದ್ನಲ್ಲ ಅದೇ ಕಾಯಿ, ಎಷ್ಟು ಅದ್ಭುತವಾಗಿ ಎಷ್ಟು ಎಕ್ಸಲೆಂಟ್ ಆಗಿದೆ ನೀವು ನೋಡ್ಬೋದು. ಸರಿನಾ? ಸೊ ಯಾರೇ
ಸೀಬೆ ಗಿಡಗಳು ಬೇಕಾದಲ್ಲಿ, ತೈವಾನ್ ಲೈಟ್ ಪಿಂಕ್ ಆಗಿರ್ಬೋದು, ಜಪಾನೀಸ್ ರೆಡ್ ಡೈಮಂಡ್ ಆಗಿರ್ಬೋದು, ಪ್ರತಿಯೊಂದು ಹಣ್ಣಿನ ಗಿಡಗಳು ಬೇಕಾದಲ್ಲಿ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಗಿಡ ಕೊಡೋದ್ರ ಜೊತೆಗೆ ಅದು ಯಾವ ರೀತಿ ಬೆಳಿಬೇಕು, ಯಾವ ರೀತಿ ನಾಟಿ ಮಾಡಬೇಕು, ಏನೇನು ಮಾಡಬೇಕು ಅಂತ ಪ್ರತಿಯೊಂದು ನಮ್ಮ ಕಡೆಯಿಂದ ಮಾರ್ಗದರ್ಶನ ಹೇಳ್ತೀವಿ. ಸರಿನಾ? ರೋಗ ರುಜಿನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಆನಂತರ ವರ್ಷದಲ್ಲಿ ಅಟ್ಲೀಸ್ಟ್ 2 ಸಲಿನಾದ್ರೂ ವಿತೌಟ್ ಚಾರ್ಜಸ್ಸು ನಿಮ್ಮ ಜಾಗಕ್ಕೆ ವಿಸಿಟ್ ಮಾಡಿಕೊಡ್ತೀವಿ. ಏನಾಗಿದೆ, ಏನು ಪ್ಲಸ್ ಇದೆ, ಏನು ಮೈನಸ್ ಇದೆ, ಏನು ಮಾಡ್ಬೋದು, ಏನು ಮಾಡಬಾರ್ದು ಅಂತ ಹೇಳಲಿಕ್ಕೆ ನಾವೇನು ಎಕ್ಸ್ಪರ್ಟ್ಗಳಲ್ಲ. ಹಾಗಂತ ನಾವು ಕಸ್ಟಮರ್ಸ್ ಕೊಟ್ಟಿರೋರನ್ನ ಕೈ ಬಿಡೋದಿಲ್ಲ. ಸರಿನಾ? ನಾವು ಗಿಡ ಕೊಡೋಕ್ಕಿಂತ ಮುಂಚೆ ಎಷ್ಟು ವಿನಯವಾಗಿರ್ತಾರೆ ಪ್ರತಿಯೊಬ್ಬರೂ, ಎಲ್ಲ ನರ್ಸರಿ ಆಗಿರ್ಬೋದು, ಬೇರೆಯವರಾಗಿರ್ಬೋದು, ಅದೇ ವಿನಯ ನೀವೊಂದು ವರ್ಷ ಬಿಟ್ಟು ಫೋನ್ ಮಾಡಿದ್ರು ಅದೇ ವಿನಯ ಇರಬೇಕು. ಸೊ ಅದನ್ನು ರೂಢಿಸ್ಕೊಳ್ಬೇಕು. ಸೊ ಅದೇ ನಾನು ಆಫ್ಟರ್ ಸೇಲ್ಸು ನಾನು ಸರ್ವಿಸ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತೀನಿ. ಈಗಾಗಲೇ ನಮ್ಮ ಹತ್ರ ಗಿಡ ತೊಗೊಂಡಿರೋರಿಗೆ ಚೆನ್ನಾಗಿ ಗೊತ್ತು ನಾನು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೀನಿ ಅಂತ. ಸೊ ಯಾವುದೇ ಗಿಡಗಳು ಏನೇ ಬೇಕಾದರೂ ಅಥವಾ ಯಾವುದೇ ಮಾರ್ಗದರ್ಶನ ಬೇಕಾದಲ್ಲಿ ನೀವು ಎಲ್ಲೇ ಗಿಡ ತೊಗೊಂಡಿರ್ರಿ, ಸರಿನಾ? ನಿಮ್ಗೆ ಇಂಥ ಇನ್ಫಾರ್ಮೇಷನ್ ಬೇಕು ಅಂದರೆ ಯಾವ್ದಾದ್ರು ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಖಂಡಿತ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ, ಯುವ ರೈತ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.